ಈಗ ಎಲ್ಲರೂ ಸೋಷಿಯಲ್ ಮೀಡಿಯಾದಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಅಂದರೆ ಲೈಕ್ ಹಿತೇಶ್ ಅವ್ರು ಹಾಕಿದ್ದಂತೆ ಅವರು ಶೂಟಿಂಗು ಸ್ಥಗಿತ ಮಾಡಿಲ್ಲ, ಅವರು ಡೆತ್ ಆಗಿದ್ರು. ಜೊತೆಗೆ ಅವರು ಸಿನಿಮಾದಲ್ಲೇ ಆ್ಯಕ್ಟ್ ಮಾಡಿರೋದ್ರಿಂದನೇ ಆ ಪ್ರಶ್ನೆ ಕ್ರಿಯೇಟ್ ಆಗಿರುವಂಥದ್ದು. ಜೊತೆಗೆ ರಿಷಬ್ ಶೆಟ್ಟಿ ಅವರು ಕೂಡ 30 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿದ್ದರೂ ಬಂದಿಲ್ಲ ನೋಡೋದಕ್ಕೆ ಅಂತ ಹೇಳಿಬಿಟ್ಟು. ಸೊ ಅವ್ರ ಕಡೆ ನಾನು ಕೇಳಿದಾಗ ಅವ್ರು ಹೇಳಿದ್ದು ಒಂದೇ, ಅಂದರೆ ಲೈಕ್ ರಾಕೇಶ್ ಎಷ್ಟು ಬೇಕೋ ಅಷ್ಟೇ ಆ್ಯಕ್ಟ್ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು, ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ವ್ಯಕ್ತಿ ಅಂತ ಅಂದರು ಅವ್ರ ಕಡೆಯವರು. ತುಂಬ ಒಳ್ಳೆ ವ್ಯಕ್ತಿ, ತುಂಬ ಒಳ್ಳೆ ಅಂದರೆ ಅದೇ ಕಲ್ಮಷನ್ ಇಲ್ಲ. ಬೇರೆಯವ್ರ ಬಗ್ಗೆ ಮಾತಾಡೋದು ಅದು ಇದು ನೆಗೆಟಿವ್ ಅಲ್ಲ, ತುಂಬ ಪಾಸಿಟಿವ್ ಮನುಷ್ಯವ. ಅದೇ ಹೌದು ವಿಷಯ, ಹೌದು ಅವರು ಬಂದಿಲ್ಲ. ಬಟ್ ನಮಗೆ ಅವ್ರ ಪಾಯಿಂಟ್ ಆಫ್ ವ್ಯೂನು ಏನು ಅಂತ ಗೊತ್ತಿಲ್ಲ ನಮಗೆ. ಅಂದರೆ ಶೂಟಿಂಗ್ ಅಂದರೆ ಕೆಲವೊಮ್ಮೆ ಯಾರು ಮೇಜರು ಆರ್ಟಿಸ್ಟ್ ನಾವು ಹೊರಗಡೆ ತರಿಸಿರ್ತೀವಿ, ಒನ್ ಡೇ ಅವ್ರು ಮುಗಿಸಿ ಕಳಿಸೋದಿರುತ್ತೆ. ಬಟ್ ನನಗೊಂದು ಧೈರ್ಯ ಇದೆ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ಅವ್ರು ಬಂದೇ ಬರ್ತಾರೆ ಖಂಡಿತವಾಗ್ಲೂ. ನಾಳೆ ಏನೋ 2-3 ಡೇಸ್ ಬಂದೇ ಬರ್ಬೋದು ಅವರು. ಅಂದರೆ ಆ ಟೈಮಲ್ಲ ಮೂಮೆಂಟಲ್ಲಿ ಬೇಡ, ಅಂದರೆ ಗೊತ್ತಿಲ್ಲ, ಮೀಡಿಯಾ ಇರುತ್ತೆ ಅದು ಇದು. ಮೊದಲೇ ಆ ಇಶ್ಯೂ ಸುಮ್ಮನೆ ಹಳೆ ಇಶ್ಯೂ ಅದನ್ನೆಲ್ಲ ಮತ್ತೆ ಮೇಲಕ್ಕಾಗ್ತಾರೆ. ಸೊ ಮೀಡಿಯಾ ಇರುತ್ತೆ. ಸೊ ಬಟ್ ಅವ್ರು ಬರ್ತಾರೆ, ನಮಗೆ ಗೊತ್ತಿದೆ, ಬಂದೇ ಬರ್ತಾರೆ ಅವರು. ಜೊತೆಗೆ ಕಾಂತಾರ ಶೂಟಿಂಗ್ ಅಂದರೆ ಯಾವಾಗ ಅವ್ರಿಗೆ ಕಾಂತಾರ ಶೂಟಿಂಗಿಗೆ ಬರ್ಬೇಕು ನೀವು ಅಂತ ಆಫರ್ ಕೊಟ್ಟರು, ಸೊ ಅವತ್ತೇ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಅಂತ ಕೇಳ್ಪಟ್ಟಿದ್ದೀವಿ, ನಿಜಾನಾ ಅಂತ? ಇಲ್ಲ ಕಾಂತಾರ ನಡೀತಿದೆ, ಮುಗಿದಿತ್ತು, ಇನ್ನೊಂದು 2 ಮಂತ್ಸ್ ಬ್ರೇಕ್ ಇತ್ತು, ಆಗ ಸ್ಕಿಡ್ಡಾಗಿ ಬಿದ್ದಿರೋದಷ್ಟೇ. ಸೊ ಅದು 1 ಮಂತಲ್ಲಿ ರಿಕವರ್ ಆದ, ಅದರದ್ದೆಲ್ಲ ಏನಿದಿಲ್ಲ, ಪ್ರಾಪರ್ ಆಗಿದ್ದ, ಏನಾಗಿಲ್ಲ ಅದರಿಂದ. ಅದು ಚೆನ್ನಾಗೇನಿದ್ದ, ಅದರದ್ದೆಲ್ಲ ಏನು ಇಶ್ಯೂನೇ ಇಲ್ಲ. ಬಟ್ ಅದೆಲ್ಲ ಸುಳ್ಳು ವಿಷಯ, ಕಾಂತಾರ ಅದಾದಾಗಲ್ಲ. ಮತ್ತು ಇನ್ನೊಂದು ನಮಗೂ ಅದೊಂದು ಬೇಜಾರಿದೆ, ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದಂಗೆ ಅದು ಏನು ಅಂತಿಲ್ಲ, ಅದೆಲ್ಲ ಏನೂ ಇಲ್ಲ. ಸುಮ್ಮನೆ ಇವರೇ ಕತೆಗಳು, ಅದು ಹೆಂಗೆ ಕತೆ ಮಾಡ್ತಾರೋ ಯಾರು ಸ್ಕ್ರಿಪ್ಟ್ ರೈಟ್ರು ಗೊತ್ತಿಲ್ಲ. ನಾನು ಕೇಳೋದು ದಯವಿಟ್ಟು ಆ ಥರ ಮಾಡಬೇಡಿ. ಅಂದರೆ ನಮಗೆ ನೋಡೋಕ್ಕಾಗಲ್ಲ, ನಮ್ಗೆ ಯಾರ್ಯಾರು ಲಿಂಕ್ ಕಳಿಸ್ತಾರೆ, ಅದು ಓದಿದಾಗ ನಮಗೆ ಬೇಜಾರಾಗುತ್ತೆ. ಅಯ್ಯೋ ಬಾಯಿಗೆ ಬಂದಂಗೆ ಬರೀತಿದ್ದಾರಲ್ವ, ಏನಿದು ವಿಷಯ ಅಂತ. ಸೊ ಆ ಥರ ದಯವಿಟ್ಟು ಯಾರು ಮಾಡೋಕ್ಕೆ ಹೋಗ್ಬೇಡಿ ಅಂತ ಹೇಳ್ತೀನಿ. ಸೊ ಇವಾಗ ಸದ್ಯಕ್ಕೆ ಅವ್ರ ಮನೆ ಆರ್ಥಿಕ ಸ್ಥಿತಿ ಹೇಗಿದೆ ಸೂರಜ್? ಇವಾಗ ಅವರಿಲ್ಲ, ಇನ್ನು ಮುಂದೆ ಹೇಗಿರುತ್ತೆ? ಸೊ ಏನಾದರೂ ಹೆಲ್ಪ್ ನೆಸೆಸಿಟಿ ಇದೆಯಾ ಅವರಿಗೆ? ಖಂಡಿತವಾಗ್ಲೂ ಇದೆ. ಅಂದರೆ ಮನೇನ ನೋಡ್ತಿದ್ದಾನೆ ಅವನು ನಮ್ಮ ತಾಯಿನಾಗಲಿ ತಂಗಿನಾಗಲಿ ಇನ್ನೊಬ್ಬ ಮಗು, ಆ್ಯಕ್ಚುಲಿ ಇನ್ನೊಂದು ಮಗುನ ಅವನು ನೋಡ್ತಿದ್ದ ಮನೆಯಲ್ಲಿ. ಅವರು ತಾಯಿ ಅವರು ತಂಗಿ ಅವ್ರು ತೀರ್ಕೊಂಡಿದ್ರು. ಸೊ ಅವ್ರಿಗೊಂದು ಮಗು ಇದ್ದ, ಒಬ್ಬ ಹುಡುಗಿದ್ದ, ಅವ್ರು ಅವನೇ ಸಾಕ್ತಿದ್ದ. ಸೊ ಈಗ ಮೇಜರ್ ಪಿಲ್ಲರ್ ಅವನೇ. ಬಟ್ಟು ಸೊ ನಾವಂತೂ ಕೊನೆಯವ್ರಿಗೆ ಇದ್ದೇ ಇರ್ತೀವಿ, ನಾವಿದ್ದೀವಿ. ಅದನ್ನ ಫಿಲ್ ಮಾಡ್ಲಿಕ್ಕಂತೂ ನಮ್ಮ ಟೀಮ್ ಇದೆ. ಸೊ ನೀಡಿದೆ ಅವ್ರಿಗೆ, ತುಂಬ ನೀಡಿದೆ. ಸೊ ನೀವು ಈ ಕಾಮಿಡಿ ಕಿಲಾಡಿಗಳು ನೀವೆಲ್ಲ ಎಷ್ಟು ಕ್ಲೋಸ್ ಫ್ರೆಂಡ್ಸ್ ಇದ್ದೀರಾ, ನೀವು ಇನ್ನು ಮುಂದೆ ಎಲ್ಲೇ ಸಿಕ್ಕಿದ್ರೂ ಒಂದು ಬ್ಲ್ಯಾಂಕ್ನೆಸ್ ಅನ್ನೋದೊಂದು ಕಾಡುತ್ತೆ. ಸೊ ರಾಖಿ ಇದ್ದಿದ್ರೆ ಹೆಂಗಿರ್ತಾಯಿತ್ತು, ರಾಖಿ ಇದ್ದಿದ್ರೆ ಹಂಗಿರ್ತಾಯಿತ್ತು ಅಂತ. ಸೊ ಅದ್ರ ಬಗ್ಗೆ ಹೇಳೋದಾದರೆ ಆ ಬ್ಲ್ಯಾಂಕ್ನೆಸ್ನ ಇನ್ಯಾರು ಪೂರ್ತಿ ಮಾಡೋದಕ್ಕೂ ಆಗೋದಿಲ್ಲ ಇನ್ನು ಮುಂದೆ. ಇಲ್ಲ ಅವನ್ನ ಆ ಪೊಸಿಷನ್ನ ಯಾರು ಪೂರ್ತಿ ಮಾಡೋಕ್ಕಾಗಲ್ಲ. ಮತ್ತು ನಮಗೊಂದು ನೋಡಿ, ಅದು ಯಾವತ್ತಿದ್ರು ಈ ಲೈಫ್ ಕೊನೆವರೆಗೂ ನಮಗೆ ಬೇಜಾರು. ಯಾಕಂದರೆ ನಾವೀಗೊಂದು ಜೊತೆಗೆ ಆ್ಯಕ್ಟ್ ಮಾಡಿ ನಾವು ಸ್ಪೂಫ್ ಮಾಡುವಾಗಲಷ್ಟೇ. ರಾಕೇಶ್ ಒಬ್ಬ ಇನ್ನೊಬ್ಬ ಬಲಗೈ, ಅರ್ಜುನ್ ಸರ್ ಇದು ಅವನ್ನ ಆ್ಯಕ್ಟ್ ಮಾಡ್ತಿದ್ದ ನೋಡೀಗ ಇಲ್ಲ. ಇನ್ನು ಪೊಸಿಷನ್ ತುಂಬ್ಸೋಕ್ಕೆ ನನ್ನ ಪ್ರಕಾರ ಯಾರಿಗೂ ಸಾಧ್ಯನೇ ಇಲ್ಲ. ಸೊ ನಮ್ಗೆ ನೋಡಿಗ ನಾವು ಅದನ್ನ ನಮ್ಗೆ ಆ್ಯಕ್ಟ್ ಮಾಡೋಕ್ಕಾಗಲ್ಲ ಅವನಿಲ್ಲದೆ. ಸೊ ಒಂದು ಈವೆಂಟ್ಗೆ ಹೋದಾಗಲಷ್ಟೇ ನಮ್ಮ ಜೊತೆ ಅವನೇ ಆ್ಯಕ್ಟ್ ಮಾಡೋನು. ಸೊ ಈಗ ಅದರಲ್ಲೂ ಇಲ್ಲ. ಸೊ ಈಗ ನಾವೊಂದು ಕೂತೊಂದು ಜೊತೆಗೆ ಮಾತಾಡ್ತಿದ್ದೀವಿ, ನೆಕ್ಸ್ಟ್ ಒಂದು ಫ್ಯೂಚರ್ ಸಿನಿಮಾ ಮಾಡ್ತೀವಿ, ಕತೆ ಮಾಡ್ತೀವಿ ಅಂದಾಗಲೂ ಅವನಿಲ್ಲ. ಸೊ ನಾವೀಗ ಏನು ಕೆಲ್ಸಕ್ಕೆ ಹೋದ್ರು, ಯಾವುದ್ರ ವಿಷಯಕ್ಕೆ ಹೋದ್ರು ಅವ್ನು ಬೇಕೇ ಬೇಕು ನಮಗೆ. ಅವನು ಒನ್ ಆಫ್ ದ ಪಿಲ್ಲರ್ ಅಲ್ವಾ. ಸೊ ಅವನಿನ್ನ ಏನಕ್ಕೆ ಹೋದ್ರೆ ಅವನೇ ನನಗೆ ಬರುತ್ತೆ, ಅವನ ಬಗ್ಗೆ ನಾವು ಮಾತಾಡ್ತೀವಿ. ಸೊ ಅವನದು ತುಂಬ ಇಂಪಾರ್ಟೆಂಟ್ ಆಗಿದ್ದ ನಮಗೆ, ತುಂಬ ಅಂದರೆ ತುಂಬ. ಸೊ ನೀವೊಂದು ಟ್ರಾಲಿ ಅಂದರೆ ಎಲ್ಲೋ ಏರ್ಪೋರ್ಟಲ್ಲಿ ಅದೊಂದು ವಿಡಿಯೋ, ಆ ಥರದ್ದು ಮೆಮೊರಬಲ್ ಇನ್ಸಿಡೆಂಟ್ ಅಂತ ಅಂದಾಗ ಯಾವ್ದು ತುಂಬ ನಿಮಗೆ ಕಾಡೋದು? ತುಂಬ ಇದೆ. ಅವನ ಜೊತೆ ಇದ್ದದ್ದು ಎಲ್ಲ ಮೆಮೊರೇಬಲೇ. ಅಂದರೆ ಅಷ್ಟು ಮೆಮೊರಿನ ಕೊಡ್ತಿದ್ದವ, ಅಷ್ಟು ನಗಿಸ್ತಿದ್ದ, ಅಷ್ಟು ಮಜಾ ಕೊಡ್ತಿದ್ದ. ಯಾರು ಬೇಸರದಲ್ಲಿ ನೀವಿನ್ನೂ ಅವನು ಫ್ರೆಂಡ್ಸ್ ಹತ್ರ ಕೇಳಬೇಕು ನೀವು ಅವನ ಬಗ್ಗೆ. ಬೇಸರನ್ನೇ ತೋರಿಸಿರಲಿಲ್ಲ. ಅವ್ನಿಗೆ ಏನು ಬೇಸರ ಆದರೂ 100% ಮನುಷ್ಯನಿಗೊಬ್ಬನಿಗೆ ಬೇಸರ ಇದ್ದೇ ಇರುತ್ತೆ. ಒಂದು ದಿನ ಅವ್ನು ಬೇಸರನ ಹೇಳಿಲ್ಲ, ಒಂದು ದಿನ ಅವ್ನು ತೋರಿಸ್ಕೊಂಡಿಲ್ಲ. ಬೇರೆಯವ್ರ ಬೇಸರದಲ್ಲಿದ್ದರೂ ಬಂದು ನಗಿಸಿ ಖುಷಿ ಕೊಡೋನು. ಈ ಥರ ಇದ್ದವನು. ಸೊ ಫೈನಲಿ ರಾಕೇಶ್ ಅಂತ ಅಂದರೆ
ಏನು ಹೇಳ್ತೀರಾ? ಈಗ ಕನ್ನಡಿಗರು ತುಂಬಾ ಅವ್ರ ಬಗ್ಗೆ ಲೈಕ್ ತುಂಬಾ ದುಃಖ ವ್ಯಕ್ತಪಡಿಸ್ತಿದ್ದಾರೆ. ಇಂಥ ಒಳ್ಳೆ ಹುಡುಗ ಹೋಗಬಾರ್ದಾಗಿತ್ತು, ಇಷ್ಟು ಬೇಗ ದೇವರು ಅವರನ್ನು ಕರ್ಕೊಂಬಾರ್ದಾಗಿತ್ತು ಅಂತ ದೇವ್ರಿಗೆ ಶಾಪ ಹಾಕ್ತಿದ್ದಾರೆ. ಸೊ ಏನು ಹೇಳ್ತೀರಾ ಸೂರಜ್? ನಾವು ಅದೇ ಹೇಳೋದು, ಅವನು ಹೋಗಬಾರ್ದಿತ್ತು, ಈ ಥರ ಆಗಬಾರ್ದಿತ್ತು ಅಂದರೆ ನಮಗೆಲ್ಲ ಬೇಜಾರು ಮಾಡ್ಕೊಂಡು ನಾವು ಹೋದ. ನಮಗಿನ್ನು ನೋಡಿ ಯಾವತ್ತಿದ್ರು ಯಾವಾಗಲೂ ನಾವು ಈಗಲೂ ಬೇಜಾರು, ನಾವು ಅದೇ ಹೇಳ್ತಿದ್ವಿ, ಇನ್ನು ಲೈಫ್ ಲಾಂಗ್ ಏನಿಲ್ಲ, ನಾವು ಏನು ಮಾಡ್ತಿದ್ರು ಅವನು ನೆನೆಸ್ಕೊಂಡೇ ಮಾಡಬೇಕು. ಬಟ್ ಏನು ಹೇಳೋದು ಹೇಳಿ, ಅವನು ಬಟ್ ಅವ್ನು ಬೇಕಿತ್ತು, ನಮ್ಮ ಜೊತೆ ಇರಬೇಕಿತ್ತು ಅವನು. ನಾವು ಅಂದ್ಕೊಂಡಿರಲಿಲ್ಲ ಹಿಂಗಾಗುತ್ತೆ ಅಂತ. ತುಂಬ ಮಿಸ್ ಮಾಡ್ತೀವಿ, ತುಂಬ ಅಂದರೆ ತುಂಬ ಮಿಸ್ ಮಾಡ್ತೀವಿ. ಪಾಪ ಅವ್ನು ನಮ್ಮನ್ನು ಮಿಸ್ ಮಾಡ್ತಿರ್ತಾನೆ, ಅದು ನಾವು ಅದನ್ನು ಅನ್ಕೋತೀವಿ. ಎಲ್ಲೋ ಇದು ನಮ್ಮನ್ನು ನೋಡಿಕೊಂಡು ಮಿಸ್ ಮಾಡ್ತಿರ್ತಾನೆ. ಬಟ್ ಎಲ್ಲಿದ್ದಾನೆ ಗೊತ್ತಿಲ್ಲ, ಬಟ್ ಖುಷಿಯಾಗಿರಲಿ ಅಷ್ಟೇ ಹೇಳ್ಬೋದು. ಸೊ ನೋಡಿದ್ರಲ್ಲ, ಇದಿಷ್ಟು ಕಾಮಿಡಿ ಕಿಲಾಡಿಗಳು ಖ್ಯಾತಿಯ ಸೂರಜ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಪ್ರಶಾಂತ್ ಜೊತೆ ಮಂಗಳರಾಜ್ ಗೋಪಾಲ್, TV9 ಬೆಂಗಳೂರು.